ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೊ ಆ ಬಾಂಡಿಂಗ್ ಮತ್ತು ಆ ಒಂದು ನಿಷ್ಕಲ್ಮಶ ಪ್ರೀತಿ ನೋಡಿದ್ದನ್ನ ನನಗೆ ಇಟ್ ವಾಸ್ ಜಸ್ಟ್ ಅನ್ ಆಪರ್ಚುನಿಟಿ ಅದನ್ನ ತೋರ್ಸೋಣ ಅಂತ ಹೇಳಿ. ಬಟ್ ಪ್ರತೀಕ್ಷಾ, ಫ್ಯಾಮಿಲಿ ರೌಂಡಲ್ಲಿ ನಿಮ್ಮ ಮನೆಯಿಂದ ಯಾರು ಬಂದಿದ್ದಾರೆ? ಅಪ್ಪ, ಅಮ್ಮ, ನನ್ನ ತಂಗಿ, ನನ್ನ ಅಜ್ಜಿ ಅವ್ರ ತಂಗಿ ಎಲ್ಲ ಬಂದಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಎವರ್ ಟೈಮ್ ಅವ್ರು ಲೈವ್ ಆಗಿ ನೋಡ್ತಾ ಇರೋದು. ಆ್ಯಂಡ್ ಅದ್ರ ಜೊತೆಗೆ ರಾಘವ್ ಅವ್ರ ಅಪ್ಪ ಅಮ್ಮ ಬಂದಿರೋದನ್ನು ನನಗೆ ತುಂಬ ಖುಷಿ ಇದೆ. ಅವ್ರ ಅಮ್ಮ ಯೂಶಲಿ ಎಲ್ಲೂ ಟ್ರಾವೆಲೇ ಮಾಡಲ್ಲ, ಅವರು ಎಫರ್ಟ್ ಹಾಕಿ ಬಂದಿದ್ದಾರೆ. ರಾಘವ್ ಅವರ ತಂದೆ ತಾಯಿ, ಪ್ರತೀಕ್ಷಾ ಅವರ ತಂದೆ ತಾಯಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಪ್ರತೀಕ್ಷಾ ಅವರ ತಾಯಿ ಹತ್ರ ಮಾತಾಡಿದ್ದೀವಿ ನಾವು. ಇವತ್ತು ಅವ್ರ ತಂದೆ ಬಂದಿರೋದು ಬಹಳ ಖುಷಿ ನಮಗೆ. ಸರ್, ನಿಮ್ಮ ಮುಖದಲ್ಲೇ, ನಿಮ್ಮ ಸಂತೋಷದಲ್ಲೇ ನಮಗೆ ಗೊತ್ತಾಗ್ತಿದೆ ಆಕೆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಅಂತ ಹೇಳಿ. ನಿಮ್ಮ ಮಗಳ ಬೆಳವಣಿಗೆ, ಮಲ್ಟಿ ಟ್ಯಾಲೆಂಟೆಡ್ ಮಗಳ ಬಗ್ಗೆ ಮಾತಾಡಿ ಸರ್. ಒಂದು ನನಗೆ ಯಾವಾಗಲೂ ಮನಸ್ಸಲ್ಲಿ ಕಾಡ್ತಾ ಇತ್ತು. ನಾನು ಬಂದಿರೋದು ನಾಗಮಂಗಲದಿಂದ, ಮಂಡ್ಯ ಡಿಸ್ಟ್ರಿಕ್ಟ್. ಬೇಸಿಕಲಿ ನಮ್ಮ ನಾಗಮಂಗಲದಲ್ಲಿ ಕಲಾವಿದರು ಜಾಸ್ತಿ. ನಮ್ಮಲ್ಲಿ ನಮ್ಮ ಚಿಕ್ಕಪ್ಪನು ನಾಟಕ ರಂಗದಲ್ಲಿ ಇದ್ರು. ನನಗೆ ಒಂದೇ ಒಂದು ಆಶ್ಚರ್ಯ ಏನಾಗ್ತಿತ್ತು ಅಂದ್ರೆ, ನಮ್ಮಲ್ಲಿ ಯಾರೂ ಇಲ್ವಲ್ಲ ಈ ಥರ ಅಂತ. ಆದರೆ ಅವಳು ಓದ್ತಾ ಇರ್ಬೇಕಾದ್ರೆ ಓಕೆ, ನನಗೆ ಅವಳು ನಾಟಕಕ್ಕೆ ಹೋಗ್ತಾ ಇದ್ದಾಳೆ ಅದು ನಂಗೆ ಗೊತ್ತಿರಲಿಲ್ಲ. ಅದು ಹೇಗೆ ಬೆಳೆಸ್ಕೊಂಡು ಆ ನಂಟನ್ನ ನನಗೆ ಇವತ್ತಿಗೂ ಒಂಥರ ಆಶ್ಚರ್ಯ ಮತ್ತು ಒಂಥರ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದನ್ನ ಬೆಳೆಸ್ಕೊಂಡು ಹಾಗೆ ಬಂದ್ಲು. ಬೆನಕ ತಂಡದಲ್ಲಿದ್ಲು, ಹಾಗೆ DKDಗೆ ಬಂದ್ಲು, ಕಿರುತೆರೆಯಲ್ಲಿ ನಡೆಸ್ತಾ ಇದ್ದಾಳೆ. ಅವಳು ಬೆಳವಣಿಗೆ ನನಗೆ ತುಂಬ ಹೆಮ್ಮೆ ತರ್ತಾ ಇದೆ. ಅವಳು ಆ ಸಾಧನೆ ಹುಸ್ತಲ್ಲಿದ್ದಾಳೆ. ಆ ದೇವರು ಅವಳಿಗೆ ಇನ್ನೂ ಬೆಳವಣಿಗೆಯನ್ನು ಕೊಡಲಿ ಈ ರಂಗದಲ್ಲಿ ಅಂತ ಕೇಳ್ಕೊಂಡು, ನಿಮ್ಮೆಲ್ಲರೂ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಓ ಸ್ವೀಟ್ ಸರ್, ಎಷ್ಟು ಸೊಗಸಾಗಿ ಮಾತಾಡಿದ್ರಿ ಆಕೆ ಬಗ್ಗೆ. ಸಚ್ ಎ ಲವ್ಲಿ ಫಾದರ್ ಯು ಹ್ಯಾವ್ ಪ್ರತೀಕ್ಷಾ. ಸೂಪರ್. I think you should give him a hug. Please go. If I do, this will be the very first time in 26 years. Please. First ever time. ಅದು ಆ ಅಪ್ಪಗೆ ಕೂಡ ಇವತ್ತು ಬಹಳ ಇಂಪಾರ್ಟೆಂಟ್. ವೆರಿ ಸ್ಪೆಷಲ್ ಮೂಮೆಂಟ್ ಆಕ್ಚುಲಿ. ಪ್ರತೀಕ್ಷಾ, ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಐ ಥಿಂಕ್ ದಿಸ್ ಸ್ಟೇಜ್ ಹ್ಯೂಜ್ ರೆಸ್ಪೆಕ್ಟ್ ಆ್ಯಂಡ್ ಲಾಡ್ ಆಫ್ ಲವ್, ಬಿಕಾಸ್ ಈ ಥರ ನನ್ನ ಫ್ಯಾಮಿಲಿ ಫಸ್ಟ್ ಟೈಮ್ ಮಾತಾಡ್ರಿ. ಇನ್ನೂ ಬೇಕಾದ್ರೆ ರಾಘವ್ ಫ್ಯಾಮಿಲಿ ಜೊತೆ ಫುಲ್ ಬಿಂದಾಸಾಗಿ ಮಾತಾಡ್ಬಿಟ್ಟಿದ್ದೀನಿ ನಾನು. ನಮ್ಮ ಫ್ಯಾಮಿಲಿ ಜೊತೆ ಯಾವತ್ತೂ ಹಿಂಗೆ ಮಾತಾಡಿಲ್ಲ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ನಿಮಗೆ, ಎಂಟೈರ್ ಸ್ಟೇಜ್ಗೆ. ಇಲ್ಲ, ಇನ್ಫ್ಯಾಕ್ಟ್ ಇವಾಗ ನಾವು ಅವಳಿಂದ ಐಡೆಂಟಿಫೈ ಆಗ್ತಾ ಇದ್ದೀವಿ. ತುಂಬಾನೇ ನಮಗೆ ಹೆಮ್ಮೆ ಇದೆ, ಗೌರವ ಇದೆ ಅದ್ರ ಬಗ್ಗೆ. ಸೊ ವೆರಿ ಥ್ಯಾಂಕ್ಫುಲ್ ಟು ಸಿ. ಆಕೆಗೆ ಎಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಇದರ ಜೊತೆ ಅಲ್ಲೊಂದು ಕುಟುಂಬ ಕಾಯ್ತಾ ಇದೆ, ನಮ್ಮ ರಾಘವ್ ಅವರ ಕುಟುಂಬ. ಅಮ್ಮ, ಹೇಗನ್ಸ್ತಿದೆ ರಾಘವ್ ಅವರ ಬೆಳವಣಿಗೆ ಈ ವೇದಿಕೆಯಲ್ಲಿ? ಪಾಪಚ್ಚೆ, ಮಗನ ಬಗ್ಗೆ ಮಾತಾಡಿ. ರಾಘವ್ ಹೆಂಗೆ ನೋಡ್ತಿದ್ದೀರಾ? ಟಿವಿ ನೋಡ್ತಿದ್ದೀರಾ? ನೋಡ್ತೀವಿ ಸರ್. ಚೆನ್ನಾಗಿ ಮಾಡ್ತಿದ್ದಾನ ಡಾನ್ಸು? ಮಾಡ್ತಾನೆ. ಊರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಊರಲ್ಲಿ ರಾಘವ ಇಷ್ಟು ಎಲ್ಲ ಹುಡುಗರಿಗೆ ಡ್ಯಾನ್ಸ್ ಕಲಿಸ್ತಿದ್ದ, ಈಗ ರಾಘು ಸ್ಟೇಜ್ ಮೇಲೆ ಹೋಗಿ ಎಲ್ಲರ ಹೆಸರು ತರ್ತಾ ಇದ್ದ. ಅದು ಥ್ಯಾಂಕ್ ಯು, ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಧನ್ಯವಾದ. ವೆರಿ ಗುಡ್ ಇಶ್ಯೂಸ್. ಇದು ತಂಗಿಗೋಸ್ಕರ ಮಾಡಿದಂಥ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಅಣ್ಣ ತನ್ನ ತಂಗಿಗೋಸ್ಕರ ಏನೋ ಒಂದು ಸ್ಪೆಷಲ್ ಉಡುಗೊರೆ ತಗೊಂಡ್ಬಂದಿದ್ದಾರೆ. ರಾಘವ, ಇನ್ನ ಕೈಯಾರೆ ಈ ಗಿಫ್ಟ್ ಕೊಡೋಕ್ಕಿಂತ ಮುಂಚಾಕ ನಮ್ಮಪ್ಪ ನಿಮ್ಮ ಫ್ಯಾನ್ ಅಕ್ಕ ಏನತ್ ಮನ್ಯಾಗ ಹೇಳ್ತಾರೋ, ನನ್ನ ದೊಡ್ಡ ಮಗಳು ಬಂದು ನೋಡೋದು. ಅಯ್ಯೋ, ಯಾಕಂದ್ರೆ ನಿಮ್ಮ ಆ್ಯಂಕರಿಂಗ್ ಆಗಲಿ, ನಿಮ್ಮ ಅಭಿನಯ ಆಗಲಿ ಅಪ್ಪ ಭಾಳ ಪ್ರೀತಿ ತೋರಿಸ್ತಾರೋ. ಖುಷಿ ಅವರೊಂದು ಎರಡು ಮಾತು ಮಾತಾಡ್ತಾರೆ. ವೇದಿಕೆ ಮೊದಲೇ ನಮ್ಮ ಹಿಂಚಗೇರಿ ಸಂಪ್ರದಾಯ ಮಾಧವಣ್ಣ ಗುರುಗಳ ನಾನು ನಮಸ್ಕರಿಸುತ್ತಾ, ಪಂಢರಪುರ ಅಜ್ಜನ ನಮಸ್ಕರಿಸುತ್ತಾ, ಇಲ್ಲಿ ದಿಗ್ಗಜರನ್ನ ಕಂಡು ಈ ಡ್ಯಾನ್ಸ್ ಕರ್ನಾಟಕಕ್ಕೆ ನಾನು ಹೃದಯಪೂರ್ವಕ ಹೇಳೋಕ್ಕಿಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೊದಲನೇವಾಗಿ ಇದೇ ಖುಷಿಯಲ್ಲಿ ರಾಘವ ನಿನ್ನ ತಂಗಿಗೆ ತಂದಿರುವಂಥ ಉಡುಗೊರೆನ ಕೊಡು ಪ್ಲೀಸ್. ಯಾಕೋ ಗೊತ್ತಿಲ್ಲ, ನನ್ನ ಎರಡನೇ ತಾಯಿಯ ತತ್ತನಕ್ಕಿಗೆ ತಂಗಿ ಅದು ಗೆಜ್ಜೆ ಅಷ್ಟೇ ಅಲ್ಲ, ಈ ಪ್ರತಿಯೊಂದು ಹೆಜ್ಜೆ ಇಡುವಾಗ ನಮ್ಮಿಬ್ರು ಹೃದಯದ ಸದ್ದು ಇರ್ತದೆ ಅದರೊಳಗೆ. ನಿನ್ನ ಬಿಟ್ಟು ಯಾವತ್ತೂ ಈ ಹಸಿರು ಬಳೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸನೂ ಯಾವತ್ತೂ ಹಸಿರಾಗಿರುತ್ತೆ. She's so lucky to have brothers like ರಾಘವ್ ಹಾಗೂ ಅವರ ಅಣ್ಣನ ಥರ. ಇನ್ಮ್ಯಾಗ ನಿನ್ನ ಜೀವನ ಈ ಹೂ ಥರ ಯಾವತ್ತೂ ನಕ್ಕೋತಾ ಅಳ್ಕೋತಿರಲಿ. ಈಗ ಒಂದೊಂದು ಉಡುಗೊರೆಗೂ ಒಂದೊಂದು ಅರ್ಥ. ಲವ್ಲಿ. ಇದೇ ಖುಷಿಯಲ್ಲಿ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣವಾ?
ಕ್ಯಾ ಚಾಯ್ ರೇ ಏಯ್ ಸುಮ್ಮನೆ ಇರೋ ಒಂದು ನಿಮಿಷ. ಪಿಸ್ತೂಲೇ ಮುರಿದೈತಲ್ಲ ಕಣೋ. ಸಾರಿ, ಪರವಾಗಿಲ್ಲ ಕಣೋ, ಇದು ಗನ್ ಆಗಿತ್ತು, ಈಗ ಪಿಸ್ತೂಲ್ ಮಾಡಿದೀವಿ. ಹಾ, ಕ್ಯಾ ಚಾಯ್ ರೇ ತೆರೆ ಕೋ? ಡಿಕೆಡಿಯ ರಾಕಿ ಭಾಯ್ ಇವತ್ತು ಏನೋ ಮಾಡ್ತಿದ್ಯಾ? ಏಯ್ ರಾಕಿ ಬಾಯ್ ಬಾರೋ, ಬಾ ರಾಕಿ ಬಾಯ್ ಬನ್ನಿ ಕೂತ್ಕೊಳ್ಳಿ. ಇಡೀ ಇಂಡಿಯಾದಲ್ಲೇ ಟ್ರೆಂಡ್ ಆಗಿದ್ದು ಯಶ್ ಸರ್ ನಮ್ಮ ರಾಕಿ ಬಾಯ್. KGF ಅಲ್ಲಿ ಯಶ್ ಸರ್ ರಾಕಿ, ಇವನು ಯಶ್ ಸರ್ಗೆ ಬಾಕಿ ಇರೋ ತರ ಇದ್ದಾನೆ. ಇವನು ಹೇರ್ ಸ್ಟೈಲ್ ಏನು, ದಾಡಿ ಏನು, ಯಶ್ ಸರ್ ಅವರ ಫ್ರಂಟ್ ಹೇರ್ ಸ್ಟೈಲ್ ಬೀಳ್ತಿತ್ತು ನೋಡು, ಅದರಲ್ಲಿ ಇಷ್ಟು ವಿಗ್ ಕ್ರಿಯೇಟ್ ಮಾಡ್ಬೋದು ಇವನಿಗೆ. ಹಂಗೆ ರೆಡಿ ಆಗಿದ್ದಾರೆ. ದಾಡಿ ಇದೆ ಗೊತ್ತಾ ಮುಂದೆ, ಹೌದೌದು. ಅವನ ಮುಖ ಅಷ್ಟು ಫುಲ್ ಇದೆ. ನಿಜ. ಯಾರ ತರ ಆಗಿರೋದು ಇವತ್ತು? ಯಾರ ಜೊತೆ ಡ್ಯಾನ್ಸ್ ಮಾಡಿರೋದು ನೀನು? ತಮ್ಮ. ಯಾರು? ತಮ್ಮರು. ಇಬ್ರು ತಮ್ಮಂದ್ರೆ? ಅವ್ರ ಹೆಸರು? ಲವಿತ್ ಗಗನ್. ನೀನ್ ಯಾಕೋ ಇವತ್ತು ಸ್ವಲ್ಪ ಡಲ್ ಆಗಿದ್ಯಾ ಅಂತ ನಂಗೆ ಅನ್ಸ್ತಾ ಇದೆ ಕಣೋ. ಯಾಕೆ ಡಲ್ ಆಗಿದ್ಯಾ? ನಾನು ಹೇಳ ಯಾಕೆ ಅಂತ. ಇವತ್ತು ಶಿವಣ್ಣ ಮಾಸ್ಟರ್ ಇಲ್ಲ, ಅದಕ್ಕೆ ತಾನೇ. ಹೇಳು ಶಿವಣ್ಣ ಸರ್ಗೆ ಮಿಸ್ ಮಾಡ್ತಿದ್ದೀನಿ ಅಂತ. ಶಿವನ್ ಸರ್ ನಿಮ್ಮನ್ನು ಮಿಸ್ ಮಾಡ್ತಿದ್ದೇನೆ. ಶಿವಣ್ಣ ಸರ್ ಬಂದ್ರೆ ಏನ್ ಹೇಳ್ತೀಯ ಇವಾಗ? ಹಾಯ್ ಶಿವಣ್ಣ ಅಂತೇನೆ. ಹಾಯ್ ಶಿವಣ್ಣ ಅಂತ ಹೇಳ್ತಾರಂತೆ. ಅಲ್ಲೋಡು ಹಿಂದ್ಗಡೆ ಯಾರು ಬಂದಿದ್ದಾರೆ ಅಲ್ಲಿ? ಶಿವನ್ ಸರ್. ಬಂದಿದ್ದಾರೆ ನೋಡು. ಇಷ್ಟೊತ್ತು ನಿನ್ ಡ್ಯಾನ್ಸ್ ನ ನೋಡಿದ್ದಾರೆ ಶಿವಣ್ಣ ಸರ್. ಹಾಯ್ ಹೇಳು. ನೀನ್ ಇಲ್ಲಿ ಸ್ಟ್ರೈಟ್ ನೋಡ್ಕೊಂಡೆ ಮಾತಾಡು. ಇಲ್ಲಿ ಸ್ಟ್ರೈಟ್ ನೋಡ್ಕೊಂಡು ಮಾತಾಡು. ಅಯ್ಯೋ, ಅಲ್ಲಿ ಆ ಕ್ಯಾಮ್ರಾ ನೋಡ್ಕೊಂಡು ಮಾಡು. ಅಲ್ಲಿ ಮೊಬೈಲ್ ಇದೆ, ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾಡು. ಹಾಯ್ ಶಿವಣ್ಣ ಸರ್. ಹಾಯ್ ಶಿವಣ್ಣ ಸರ್. ಹೆಂಗ್ ಹೋಗಿ ತಪ್ಕೊಂತೀಯ ಅವ್ರನ್ನ? ಓಡೋಗಿ ಹೆಂಗ್ ತಪ್ಕೊಳ್ಳೋದು? ಹಿಂಗೆ ಎಲ್ಲೆಲ್ಲೋ ಶಿವಣ್ಣ ಸರ್ ಕಾಣಿಸ್ತಾ ಇರಂತೆ. ಶಿವಣ್ಣ ಸರ್ ಹತ್ರ ಮಾತಾಡು. ಯಾಕೆ ಬರ್ಲಿಲ್ಲ ಕೇಳು ಶಿವಣ್ಣ ಸರ್ ಹತ್ರ. ಬೈಲಿ. ಸರಿ, ಸಿಕ್ಕೆ ಬರ್ಲಿಲ್ಲ. ಎತ್ತಕ್ಕೆ ಬರ್ಲಿಲ್ಲ. ಕೇಳಿಸ್ತಾ ಇಲ್ಲ. ಅದು ಮೋಸ್ಟ್ಲಿ ನೀನ್ ವಿಗ್ ಹಾಕಿದ್ಯಲ್ವೇನೋ, ಅದಕ್ಕೆ ಸಂಬಂಧ ಇಲ್ಲ. ಇದು ಕ್ಲೋಸ್ ಆಗುತ್ತೆ ಕಣೋ. ನೋಡು